ಧಾರವಾಡನಲ್ಲಿ ನಡೆದಂತ ಘಟನೆಯೊಳಗ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಮತ್ತು ಸಕ್ರಿಯಾಗಿ ಕಾಂಗ್ರೆಸ್ ಪಕ್ಷದ ಇದ್ದಂತ ಫೈರೋಜ್ ಪಠಾಣ್ ಅವರು ಕೊಲೆಯಾಗಿದೆ ಸುದ್ದಿ ಕೇಳಿ ಬಹಳಷ್ಟು ಮನಸ್ಸಿಗೆ ನೋವಾಗಿದೆ. ಅದು ಹುಳಿನಗರ್ನಲ್ಲಿ ಪದೇ ಪದೇ ಇದೆಲ್ಲ ಇಷ್ಟು ಪೊಲೀಸ್ ಆಫೀಸರು ಕ್ರಮ ತಗೊಂತಾ ಇದ್ದಾರೆ. ಆದರೂ ಮತ್ತೆ ಘಟನೆ ಕಡಿಮೆ ಆಗ್ತಾ ಇಲ್ಲ, ಹೆಚ್ಚಿಗೆ ಈ ತರ ಘಟನೆ ಆಗ್ತಾ ಇದೆ. ಧಾರವಾಡನಲ್ಲಿ ಫೈರೋಜ್ ಪಠಾಣ್ ಇದು 24ನೇ ತಾರೀಕು ಮದುವೆ ಒಂದು ನಿನ್ನೆ ಮೊನ್ನೆ ನಮ್ಮೆಲ್ಲರ ನಾಯಕರಿಗೆ ಭೇಟಿಯಾಗಿ ಮದ್ವಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಸರ್ ಎಲ್ಲರೂ ಬರ್ಬೇಕಂತ ರಿಕ್ವೆಸ್ಟ್ ಮಾಡಿ ಹೋಗಿದ್ದ. ಇನ್ನು ಹುಬ್ಳಿಗೆ ಬಂದ ಮಧ್ಯಾಹ್ನ ಮಠ ಇಲ್ಲಿ ಕಾರ್ಡ್ ಹಂಚಿಗಿದ್ದ ನಾನು. ಆದ್ರೆ ರಾತ್ರಿ ಅವ್ನು ಮರ್ಡರ್ ಆಗಿ ಸುದ್ದಿ ಕೇಳಿ ಈಗ ಏನ್ ನಡೆದಿದೆ ನಮ್ಮ ಹುಳಿನಗರಲ್ಲಿ ಜನ ಒಳಗ ಈಗ ಪೊಲೀಸ್ ಕಮಿಷನರ್ ಅವರು ಎಷ್ಟು ಮಂದಿ ಕಾಲು ಕೊಂಡು ಹೊಡೆದಾರ, ಆದ್ರೆ ಇವ್ರಿಗೆ ಬುದ್ಧಿ ಬರ್ತಾ ಇಲ್ಲ. ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ನನ್ನ ಮನವಿ ಮಾಡ್ತೀನಿ, ಇನ್ನೂ ಸ್ವಲ್ಪ ಎಚ್ಚರಿಕೆಯಿಂದ ಪದೇ ಪದೇ ಹುಬ್ಳಿ ಒಳಗ ಈ ಕೊಲೆ ಪ್ರಕರಣ ಆಯ್ತು. ಈ ಹಿಂದೆ ಏನೈತಪ್ಪ ಅಂದ್ರೆ ಗಾಂಜಾ ಡ್ರಗ್ಸ್ ಏನಾರ ಇದು ತಗೊಂಡ ಇಂಥ ಘಟನೆ ಮಾಡ್ತಾ ಇದಾರೆ. ನಮ್ಗೆ ಬಂದಿದ್ದ ಮಾಹಿತಿ ಪ್ರಕಾರ ಇದು ಹಿಂದೆ ಯಾರದಾರ, ಎಲ್ಲಿಂದ ಇವ್ರಿಗೆ ಸಿಗ್ತಾ ಇದೆ, ಎಲ್ಲಿಂದ ಇವ್ರಿಗೆ ಲಾಭ ಆಗ್ತಾ ಇದೆ, ಮತ್ತು ಇದು ಜಾಲ ಅವರು ಪತ್ತೆ ಹಚ್ಚಿ ಅವ್ರ ಮ್ಯಾಗ ಕ್ರಮ ತಗೋಬೇಕು. ಭವಿಷ್ಯದಲ್ಲಿ ಇಂಥ ಘಟನೆ ಆಗಬಾರ್ದು. ಎದರ್ ಸಂಬಂಧ ನಾಯಕರದ ಅದು ಎದರ ಸಂಬಂಧ ಆಗಿದೆ, ಯಾರು ಮಾಡ್ಯಾರ ಅಂತೇಳಿ ಪೊಲೀಸರು ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ. ಯಾರು ಏನಾದ್ರು ನಿಮ್ಮ ಪ್ರಕಾರ ಅದು ಅವನು ಮಾಡಿದವ ಅಲ್ಲಿ ನಮ್ಮ ಹುಬ್ಳಿ ಧಾರವಾಡ 71ನೇ ಅಸೆಂಬ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷನ ಅವನು ಮಾಡ್ದವ. ಅವನ ಹೆಸರನ್ನೆಲ್ಲ ಈಗ ಮಾಹಿತಿ ಬರ್ತಾ ಇದೆ. ಆದ್ರೆ ಪೊಲೀಸ್ ತನಿಖೆ ನಡಿ ಇದ್ದಾಗ ನಾವ್ ಯಾರ್ದ ಹೆಸರು ತಗೊಂಡುದು ಅವ್ರ ಹಿಂದೆ ಯಾರದಾರ ಏನ್ ಮಾಡ್ತಾ ಇದಾರೆ ಹೇಳೋದು ತಪ್ಪಾಕೈತಿ. ಅವ್ರ ತನಿಖೆ ಮಾಡಿ ಸತ್ತು ಮುಂದೆ ತರ್ಲಿ ಅವ್ರು, ಆಮ್ಯಾಗ ಅವ್ರ ಮ್ಯಾಗ ಯಾವ ತರ ಕ್ರಮ ತಗೊಂತಾರೆ ಒಂದ್ ಯಾವ್ದಾರನ್ನು ಇಂತ ಉದಾಹರಣೆ ಮಾಡಿ ತೋರಿಸ್ಬೇಕು. ಅಂದ್ರೆ ಮತ್ ಹೆದರಿ ಹಿಂಗ್ ಮಾಡ್ತಾರಪ್ಪ ಕಾನೂನು ಇದೆ ಅಂತ ಹೇಳಿ ಜನಕ್ಕೆ ಅರ್ಥ ಆಗ್ಬೇಕು ಅಂತ ಹೇಳಿ ನಾನು ಎಲ್ಲರ ನಿಮ್ ಮುಖಾಂತರ ಒತ್ತಾಯ ಮಾಡ್ತೀನಿ. ಗುಡ್ ನೇಮ್ ಅಲ್ತಾಫ್ ಪಲ್ಲೂರ್ ಅಂತ ಹುಬ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ. ಥ್ಯಾಂಕ್ ಯು.